ಹೇಳ್ತಾ ಇರ್ತಾನೆ. ಆರೋಗ್ಯ, ಫಿಟ್ನೆಸ್. ನನ್ನ ಶರೀರ, ದಿಸ್ ಇಸ್ ದಿ ಪರ್ಮನೆಂಟ್ ಅಡ್ರೆಸ್ ಇನ್ ಅವರ್ ಲೈಫ್. ಇದನ್ನು ಸರಿಯಾಗಿ ನೋಡ್ಕೋಬೇಕಲ್ವ ನಾವು. ಫಿಸಿಕಲ್ ಪರ್ಸನಾಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಇದನ್ನ ಸರಳವಾಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಗ್ನಾಗ್ತಾ ಇರ್ರಿ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತೀನಿ. ಯು ಆರ್ ನಾಟ್ ಫುಲ್ಲಿ ಡ್ರೆಸ್ಡ್ until you wear a smile, friends. You are the sculpture of your own body. ಕರೆಕ್ಟ್? ನೋಡಿ, ಅದರಲ್ಲಿ ಅನಗತ್ಯವಾದದ್ನೆಲ್ಲ ತೆಗೆದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಿದ್ರೆ ಎಷ್ಟು ಸಖತ್ತಾಗಿರ್ತದಲ್ಲ ಲೈಫ್. ಆರೋಗ್ಯವೇ ಭಾಗ್ಯ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈ ವೆಹಿಕಲ್ಸ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಈ ವೆಹಿಕಲ್ಸ್ ಮೂಮೆಂಟ್ ಬಂದ ತಕ್ಷಣ ಪ್ರಪಂಚ ಚೇಂಜ್ ಆಯಿತು. ನೀವು ನಿಮ್ಮ ದೇಹವನ್ನು ಸಂಚಲನದ ಸ್ಥಿತಿಯಲ್ಲಿ ಇಟ್ಟಿದ್ದರೆ, ದ ಮೂಮೆಂಟ್, ಈಗ ಉಸಿರು, ಧ್ಯಾನ ಅಂದ್ವಿ, ಉಸಿರಾಡ್ತೀವಿ, ಅದು ಮೂಮೆಂಟು. ನಮ್ಮಲ್ಲಿ ರಕ್ತ ಸಂಚಲನೆ ಆಗ್ತದೆ, ಎನರ್ಜಿ ಪಾಸ್ ಆಗ್ತದೆ. ತುಂಬ ಇಂಪಾರ್ಟೆಂಟು. ಇಟ್ ಈಸ್ ಹೌ ವಿ ಲುಕ್ ಅಟ್ ಥಿಂಗ್ಸ್. ಅಯ್ಯೋ, ನನ್ನ ಹತ್ರ ಒಳ್ಳೆ ಚಪ್ಪಲಿ ಇಲ್ಲ ಅನ್ನೋನು, ಕಾಲೇ ಇಲ್ಲದೆ ಇರೋರು ನೋಡಿದಾಗ ಅಯ್ಯಯ್ಯೋ ಅದಕ್ಕಿನ್ನ ಪರವಾಗಿಲ್ಲ ಅಂತ ಅನ್ಕೊಂತೀವ ಇಲ್ವಾ? ನಮ್ಮಲ್ಲಿರುವ ಅಂಗವೈಕಲ್ಯತೆಯನ್ನ ಗುರುತಿಸಿಕೊಂಡಲ್ಲಿ ನಾವು ಶೋಭಿಸಬಹುದು ಸ್ನೇಹಿತರೆ. ಅದನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಹೋಗೋಣ. ನೆಕ್ಸ್ಟ್ ಕಮ್ಸ್ ಮೈಂಡ್. ಫಿಸಿಕಲ್ ಆಯ್ತು, ಈಗ ಮೆಂಟಲ್ ಪರ್ಸನಾಲಿಟಿಯ ಬಗ್ಗೆ ನಿಮಗೆ ಜೊತೆ ಮಾತಾಡ್ತಾ ಇದ್ದೇನೆ. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಅಂತ ಹೇಳ್ತಾನೆ ಸ್ನೇಹಿತರೆ. ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ. ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿ ಅಂತೆ ಸ್ನೇಹಿತರೆ. ದೆರ್ ಇಸ್ ಎ ಬ್ಯಾಟಲ್ ಆಫ್ ಟೂ ವೋಲ್ಸ್ ಇನ್ಸೈಡ್ ಅಸ್ ಆಲ್. ಎರಡು ತರ ತೋಳಗಳಿರ್ತದಂತೆ. ಒಂದು ಒಳ್ಳೆದಿಗೆ ತೋಳ, ಇನ್ನೊಂದು ಕೆಟ್ಟ ತೋಳ. ಒಂದು ಕೆಟ್ಟದ್ದು ಈವಿಲ್ ಏನು ಅಂದ್ರೆ, ಅದು ಆಂಗರ್, ಕೋಪ, ಜಲಸಿ, ದ್ವೇಷ, ಗ್ರೀಡ್, ಎಲ್ಲ ನಂಗೆ ಬೇಕು ಅನ್ನೋದು. ರಿಸೆಂಟ್ಮೆಂಟ್, ಲೈಸ್, ಇನ್ಫೀರಿಯರ್ ಅಂಡ್ ಈಗೋ. ಇನ್ನೊಂದು ಸಂತೋಷ, ಶಾಂತಿ, ಪ್ರೀತಿ, ನೆಮ್ಮದಿ, ಕೈಂಡ್ನೆಸ್ಸು, ಎಂಪತಿ, ಮತ್ತೆ ಸತ್ಯ, ಇವೆಲ್ಲ. ಆದರೆ ಯಾವ್ದು ನಮ್ಮಲ್ಲಿ ಜಾಸ್ತಿ ಬರುತ್ತೆ ಅಂದರೆ, ಯಾವುದಕ್ಕೆ ಆಹಾರ ಜಾಸ್ತಿ ಆಗ್ತೀವೋ ಅದೇ. ಸೊ ನೀವೇನಾಗಬೇಕು ಅನ್ನೋದು ನಿಮ್ಮ ಕೈನಲ್ಲಿ ಇದೆ ಸ್ನೇಹಿತರೆ. ಬೇಕುಗಳ ಕಡೆ ಗಮನವಿಡಿ, ಬೇಡಗಳನ್ನು ದೂರವಿಡಿ. ನಿಮಗೆ ವಾಟ್ ಈಸ್ ದಟ್ ಯು ವಾಂಟ್ ಇನ್ ಲೈಫ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡಿ, ಬೇಡಗಳನ್ನ ದೂರವಿಡಿ ಅಂತ ಹೇಳ್ತಾ, ಇದು ಹೆಂಗೆ ಅಂದ್ರೆ, ಮೈಕೆಲ್ ಏಂಜಲೋ ಅಂತ ಕೇಳೋದಂತ, ಏನಯ್ಯ ಮೈಕೆಲ್ ಏಂಜಲೋ, ಏನಯ್ಯ ನೀ ಇಷ್ಟು ಚೆನ್ನಾಗಿ ಎಲ್ಲ ಚಿತ್ರಕಲೆಗಳು, ಶಿಲ್ಪಕಲೆಗಳನ್ನ ಮಾಡ್ತೀಯಲ್ಲ ಅಂದ್ರೆ, ಏನಿಲ್ಲ ಸಾರ್, ಆ ಕಲ್ಲಿದ್ರೆ ಆ ಕಲ್ಲಲ್ಲಿ ಏನ್ ಬೇಡವೋ ಅದನ್ನ ತೆಗೆದು ಬಿಡ್ತೀನಿ ಸಾರ್, ಅವಾಗ ನನಗೇನು ಬೇಕೋ ಅದು ಸಿಗುತ್ತೆ ಸಾರ್ ಅಂತ ಹೇಳ್ತಾನೆ. ಶಿಲೆಯಲ್ಲಿ ಮೂರ್ತಿ ಮೊದಲೇ ಇತ್ತು, ನಾನು ಕೇವಲ ಅನಗತ್ಯ ಭಾಗವನ್ನು ಮಾತ್ರ ತೆಗೆದು ಹಾಕಿದೆ ಅಂತ ಹೇಳ್ತಾನೆ. ನಾವು ನಮ್ಮ ಜೀವನದಲ್ಲಿ ಹೇಗೆ ತೆಗೆದಾಕ್ತೀವೋ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಜಸ್ಟ್ ಗೋ ಆನ್ ರಿಮೂವಿಂಗ್ ಅನ್ವಾಂಟೆಡ್ ಪಾರ್ಟ್ಸ್ ಆಫ್ ದಿ ಸ್ಟೋನ್, ಐಡಲ್ಸ್ ಎಮರ್ಜ್ ಆಟೋಮ್ಯಾಟಿಕಲಿ ಅಂತ ಮೈಕೆಲ್ ಏಂಜಲೋ ಹೇಳ್ತಾರೆ. ಮನಸ್ಸು ಅಂದಾಗ ಅಲ್ಲಿ ಕಾನ್ಸಂಟ್ರೇಷನ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಏಕಾಗ್ರತೆಯನ್ನ ತಂದುಕೋಬೇಕು. ಹೇಗಿರಬೇಕು ಅಂದ್ರೆ, ಅರ್ಜುನನ್ ಕೇಳಿದ್ರೆ ಏನ್ ಹೇಳಿದ ಅವನು? ಆ ಪಕ್ಷಿಯಲ್ಲಿ ನನಗೆ ಕಣ್ಣು ಕಾಣಿಸುತ್ತಿದೆ ಎಂದು ಹೇಳಿದ ಹಾಗೆ ನಮ್ಮಲ್ಲಿ ಏಕಾಗ್ರತೆ ಬರಬೇಕು. ಅನಗತ್ಯ ಕಳೆಯನ್ನು ತೆಗೆದರೆ ಮಾತ್ರ ಉತ್ತಮ ಬೆಳೆಯಲು ಸಾಧ್ಯ ಸ್ನೇಹಿತರೆ. ಅದನ್ನ ನಾವು ಹೇಗೆ ಬದುಕಿನಲ್ಲಿ ತಗೊಳ್ತೇವೆ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ನಾನೊಂದು ದೇಶಕ್ಕೆ ಹೋದಾಗ ಅಲ್ಲಿ ಹುಲಿಗಳನ್ನು ಕೂಡ ವೆಜಿಟೇಬಲ್ಸ್ನ ಹಾಕಿ ವೆಜಿಟೇರಿಯನ್ ಹುಲಿಗಳನ್ನಾಗಿ ಬೌದ್ಧ ಭಿಕ್ಷುಗಳು ಸಾಕಿರೋದನ್ನ ನಾನು ಗಮನಿಸ್ತೆ. ಅಲ್ಲಿ ತುಂಬಾ ಆತ್ಮೀಯತೆಯಿಂದ ನೋಡ್ಕೊಳ್ಳೋದನ್ನ ನಾನು ಗಮನಿಸ್ತೆ ಸ್ನೇಹಿತರೆ. ಜಾನಕಿ, 2 ಕಾಲಿಲ್ಲದ ಈಕೆ, ಇಂಗ್ಲಿಷ್ ಕಡಲ್ಗಾಲುವೆ ಬ್ರಿಟಿಷ್ ಚಾನಲ್ನ ಈಜ್ತಾರೆ 1992ನಲ್ಲಿ. ಜಾನಕಿನ್ ಕೇಳಿದೆ ನಾನು, ಮೇಡಮ್ ಏನ್ ಮೇಡಮ್ ಹೇಗೆ ಇತ್ತು ಅಂದ್ರೆ, ತುಂಬಾ ಸಿವಿಯರ್ ಕೋಲ್ಡ್ ಇರುತ್ತೆ ಜಯಪ್ರಕಾಶ್ ಅಂದ್ರು. ಆದ್ರೆ ನಮ್ಮ ಗುರುಗಳು ಇವ್ರ ಮಾತನ್ನ ಕೇಳಿದಂತೆ, ಏನಮ್ಮ ಜಾನಕಿ ಇದೆ ದೇವ್ರ ಮೇಲೆ ಕೋಪ ಬರ್ಲಿಲ್ವಾ ಅಂದ್ರೆ, ಈ ವ್ಯಕ್ತಿ ಏನ್ ಹೇಳಿದ್ರಂತೆ ಗೊತ್ತಾ? ಅಯ್ಯೋ, ಅದಕ್ಕೆ ದೇಹದ ತೂಕ ಕಡಿಮೆ ಇದ್ರೆ ಈಜೋದಕ್ಕೆ ಸುಲಭ, ನಂದು 2 ಕಾಲೇ ಇಲ್ಲ, ಈಜಕ್ಕೆ ಸುಲಭ ಆಯ್ತಲ್ವಾ ಅಂತ ಪಾಸಿಟಿವ್ ಆಂಗಲ್ ಅಲ್ಲಿ ನೋಡ್ತಾರೆ.
ಇವರು ಮಧು ಸಿಂಗಾಲ್ ಅಂತ ಬೆಂಗಳೂರಿನಲ್ಲಿ ಮಿತ್ರಜ್ಯೋತಿ ಅಂತ ಒಂದು ಸಂಸ್ಥೆ. ತನಗೇ ಕಣ್ಣಿಲ್ಲ ಆದರೆ ನೂರಾರು ಕಣ್ಣಿಲ್ಲದವರಿಗೆ ಬೆಳಕಾಗಿದ್ದಾರೆ ಮಧು ಸಿಂಗಾಲ್. ಈಕೆ ಶಾರದಾ ಕೆ ರಾಜು. 75 ಆಪರೇಷನ್ ಆಗಿತ್ತು ಇವ್ರಿಗೆ. ಒಳ್ಳೆ ಆರ್ಟಿಸ್ಟ್ ರೀ. ಸುಮಾರು ಪೇಂಟಿಂಗ್ಗಳನ್ನ ಮಾಡಿದ್ರು. ನೋಡಿ ಯಾವ ತರ ಪೇಂಟಿಂಗ್ಗಳನ್ನು ಮಾಡಿದ್ರು. ಈ 2 ಪೇಂಟಿಂಗ್ ನನಗೆ ಗಿಫ್ಟ್ ಕೊಟ್ಟಿದ್ದಾಕೆ ಈ ಶಾರದಾ ರಾಜು. ಏನ್ ಹೇಳ್ತಾರೆ ಗೊತ್ತಾ, ಯುಗಾದಿ ಟೈಮಲ್ಲಿ ನಾನು ಕೇಳಿದೆ, ಮೇಡಮ್ ಜೀವನ ಬೇವು ಬೆಲ್ಲ ಅಂತಾರೆ, ನೀವೇನ್ ಹೇಳ್ತೀರಾ ಅಂತ. ಜಯಪ್ರಕಾಶ್, ಯುಗಾದಿ ಬೇವು ಬೆಲ್ಲ ಹೇಳುತ್ತೆ ಸರಿ, ಆದ್ರೆ ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ಯಾರು ನಿಮ್ ಕೈ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರು ಅಲ್ವಾ. ಇಟ್ ಈಸ್ ಹೌ ವಿ ಟೇಕ್ ಅವರ್ ಲೈಫ್. ಇನ್ನು ನಿಕ್ ಉಜಿಸಿಕ್ 2 ಕೈ ಇಲ್ಲ 2 ಕಾಲಿಲ್ಲ, ಬಟ್ ಆದ್ರೂ ತರಬೇತಿಯನ್ನ ಪ್ರಪಂಚದಾದ್ಯಂತ ಮಾಡ್ಕೊಂಡು ಬರ್ತಾರೆ, ಬದುಕನ್ನ ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದಾರೆ. ನೋ ಆರ್ಮ್ಸ್ ನೋ ಲೆಗ್ಸ್ ಬಟ್ ನೋ ವರೀಸ್. ನಿಕ್ ಉಜಿಸಿಕ್ ಇವ್ರ ಬಗ್ಗೆ ತಿಳ್ಕೊಳ್ಳಿ, ನಿಮಗೆ ಕಾನ್ಫಿಡೆನ್ಸ್ ಗ್ಯಾರಂಟಿ ಬರ್ತದೆ. ಮೆಂಟಲ್ ಪರ್ಸನಾಲಿಟಿ ಬಗ್ಗೆ ಹೇಳಿದೆ, ಈಗ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ಬೌದ್ಧಿಕ ಜೀವನ. ಬೌದ್ಧಿಕ, ಯಾರನ್ನ ಚಿಂತಕರು ಅಂತಾರೆ, ಯಾರು ಚೆನ್ನಾಗಿ ಚಿಂತನೆ ಮಾಡ್ತಾರೆ ಅವ್ರನ್ನ ಬೌದ್ಧಿಕ ಅಂತ ಹೇಳ್ತಾರೆ ಅಲ್ವಾ. ಈ ಬೌದ್ಧಿಕ ವ್ಯಕ್ತಿತ್ವ ನಿರ್ಮಾಣ ಆದ್ರೆ ಅನಲಿಟಿಕಲ್ ಕೇಪಬಿಲಿಟಿ, ವಿಶ್ಲೇಷಣಾ ಸಾಮರ್ಥ್ಯ, ಡಿಸಿಷನ್ ಮೇಕಿಂಗ್, ನಿರ್ಧಾರಗಳನ್ನ ಕೈಗೊಳ್ಳುವಂಥದ್ದು, ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆ ನಿವಾರಣೆ, ಇವೆಲ್ಲ ಕೂಡ ತುಂಬಾ ತುಂಬಾ ನಮಗೆ ಬದುಕಿನಲ್ಲಿ ಬೇಕಾಗಿರುವಂಥದ್ದು, ತುಂಬಾ ಸಹಾಯ ಆಗತ್ತೆ. ಹಾಗಾಗಿ ನಾವು ಬೌದ್ಧಿಕ ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಾವು ವಿಶ್ಲೇಷಣೆಗಳಿಗೆ ನಮ್ಮ ಪಂಚೇಂದ್ರಿಯಗಳ ಉಪಯೋಗವನ್ನ ನಾವು ಪಡಿಬೇಕಾಗ್ತದೆ. ನೆಕ್ಸ್ಟ್ ಕಮ್ಸ್ ಎಮೋಷನಲ್ ಪರ್ಸನಾಲಿಟಿ, ಭಾವನಾತ್ಮಕ ಜೀವನ. ಭಾವನೆಗಳು ತುಂಬಾ ಮುಖ್ಯ ಸ್ನೇಹಿತರೆ. ಎಮೋಷನ್ ಇಸ್ ಫೀಲಿಂಗ್ಸ್ ಇನ್ ಮೋಷನ್ ಅಂತ ಹೇಳ್ಬೋದು. ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ವರ್ತಿಸ್ತೇವೆ ಅಲ್ವಾ. ನಮ್ಮ ಮುಖದಲ್ಲಿ ಆಗುವ ಮುಖಚರ್ಯೆಯಲ್ಲಿಯೇ ಅಷ್ಟೊಂದು ಅರ್ಥ ಮಾಡಿಕೊಳ್ಳಬಹುದು ಅಲ್ಲವೇ. ದ ಕೀ ಟು ಹ್ಯಾಪಿನೆಸ್ ಈಸ್ ಟು ಆಲ್ವೇಸ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಎಮೋಷನ್ಸ್. ನಿಮ್ಗೆ ಏನಾದ್ರು ಸಂತೋಷ ಬೇಕು ಅಂತ ಅಂದ್ರೆ ನಿಮ್ಮ ಭಾವನೆಗಳನ್ನ ಹತೋಟಿಯಲ್ಲಿ ಇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾರು ಎಮೋಷನಲ್ ಇಂಟೆಲಿಜೆನ್ಸ್, ಭಾವನೆಗಳ ಹತೋಟಿಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋತವೆ, ಸಂದರ್ಭೋಚಿತವಾಗಿ ಬಳಸ್ಕೋತವೆ, ಅವರು ಸಾಮಾನ್ಯವಾಗಿ ಖುಷಿಯ ಒಂದು ಭಾಗ ಆಗಿರ್ತಾರೆ. ಯಾಕೆಂದ್ರೆ ಮುಖ ಸಿಂಡ್ರಿಸ್ಕೊಳ್ಳೋದಾಗಿರ್ಬೋದು, ನಗ್ನಗ್ತಾ ಇರ್ಬೋದು, ಆಯ್ಕೆ ಯಾರ ಕೈನಲ್ಲಿದೆ? ನಮ್ಮ ಕೈನಲ್ಲೇ ಇದೆ ಅಲ್ವಾ. ನೀವು ಅದನ್ನ ಅಟ್ಲೀಸ್ಟ್ ಆ ಸ್ಮೈಲಿಂಗ್ ಫೇಸ್ನ ಇಟ್ಕೊಂಡ್ರೆ ಆ ಮುಖಕ್ಕೆ ಒಂದು ಮುಖವಾಡ ಹಾಕೊಂಡಂಗಿರ್ತದೆ, ಪರವಾಗಿಲ್ಲ ಹಾಕೊಳ್ಳಿ ಅಂತ ಹೇಳ್ತಾ, ಇಡೀ ಜಗತ್ತು ಭಾವಮಯ ಅಂತ ಕರೀತಾರೆ. ಈ ಭಾವನೆಯು ಕಂಪ್ಯೂಟರ್ ಸಾಫ್ಟ್ವೇರ್ನಂತೆ ಪ್ರತಿಯೊಂದು ನಮ್ಮ ಭಾವಕ್ಕೆ ತಕ್ಕಂತೆ ನಮಗೆ ಕಾಣುತ್ತದೆ. ದೈಹಿಕ ಮತ್ತು ನಡೆನುಡಿಯ ಮೇಲೆ ಪ್ರಭಾವವನ್ನ ಇದು ಬೀರ್ತದೆ. ನಾವು ಹೇಗೆ ನೋಡ್ತಾ ಹೋಗ್ತಾ ಇರ್ತೇವೆ ನನ್ನ ಬದುಕಿನ ಸುತ್ತಮುತ್ತಲಿನ ಆ ಅಬ್ಸರ್ವೇಷನ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ವ್ಯಕ್ತಿತ್ವ ದರ್ಶನಕ್ಕೆ ಇದು ತುಂಬಾ ಅವಕಾಶ ಅತ್ಯವಶ್ಯಕ. ನಾವು ಪ್ರಪಂಚದಲ್ಲಿ ಕಾಣುವುದು ನಮ್ಮ ಪ್ರತಿಬಿಂಬ, ಅದಕ್ಕೆ ದರ್ಪಣ ಈ ನಮ್ಮ ಭಾವನೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾವನೆಗೆ ತಕ್ಕಂತೆ ಅವರು ನಮಗೆ ಕಾಣುತ್ತಾರೆ, ನಮ್ಮ ಜೊತೆ ಸ್ಪಂದಿಸುತ್ತಾರೆ. ತೊಂದರೆ ಕೊಡುವ ಭಾವನೆಗಳು ಯಾವುದು ಸ್ನೇಹಿತರೆ? ದ್ವೇಷ, ದ್ರೋಹ, ಅಸೂಯೆ, ತಪ್ಪು, ಕಾಮ, ಲೋಭ, ಮದ ಅಲ್ವೇ. ಈ ಭಾವನೆಗಳು ನೋಡಿ, ನಗು, ಅಳುವು, ಪ್ರೀತಿ, ಕೋಪ, ಸಹನೆ, ಶ್ರದ್ಧೆ, ಮಮಕಾರ, ಅಸೂಯೆ, ಅಹಂಕಾರ, ಇವೆಲ್ಲವೂ ಅದರಲ್ಲಿ ಉಪಯುಕ್ತ ಭಾವನೆಗಳು. ಭಕ್ತಿ, ಪ್ರೇಮ, ಸ್ನೇಹ, ಸಮವಾಗಿ ನೋಡುವಂಥದ್ದು, ಸಂತೃಪ್ತತೆ, ಉದಾರವಾಗಿರುವಂಥದ್ದು, ಸೇವೆ ಮಾಡುವಂಥದ್ದು, ಹಾಸ್ಯದಿಂದ ಇರುವಂಥದ್ದು. ಆದರೆ ಇವೆಲ್ಲ ತೊಂದರೆ ಕೊಡೋ ಭಾವನೆಗಳು. ಇವನ್ನ ಅರ್ಥ ಮಾಡ್ಕೊತಾ ಜೀವನದಲ್ಲಿ ಸಾಕ್ತಾ ಇದ್ರೆ ಈ ಭಾವನೆಗಳ ಬಗೆಗಿನ ವಿಭಿನ್ನ ಭಾವನೆಗಳು
ಅದನ್ನು ಹೇಗೆ ಪರಿಕಲ್ಪನೆ, ಹೇಗೆ ಅನಿಸಿಕೆ, ಹೇಗೆ ಕಲ್ಪನೆ ಅಥವಾ ಹೂವೆ ವಿಚಾರ ಮಾಡ್ತೇವೆ, ಪ್ರಜ್ಞೆ, ಚೈತನ್ಯ, ಭಾವಾತಿರೇಕ, ಭಾವೋದ್ವೇಗ, ಮನೋಭಾವ ಇವೆಲ್ಲವನ್ನ ಅರಿತು ನಾವು ಮುಂದೆ ಸಾಗಬೇಕು. ಬುದ್ಧ ಭಗವಾನ್ ಹೇಳ್ತಾರೆ, ಭಾವರಹಿತ ಎಲ್ಲವೂ ಶೂನ್ಯ ಅಂತ. ಭಾವೋದ್ವೇಗಗಳನ್ನ ಆಂಗ್ಲ ಭಾಷೆಯಲ್ಲಿ ಎಮೋಷನ್ಸ್ ಅಂತ ಕರೀತಾರೆ. ಭಾವನೆ ಬದಲಾಯಿಸಿ ನೋಡಿ, ನಿಮ್ಮ ಅನುಭವ ಕೂಡ ಬದಲಾಗುತ್ತದೆ ಅನ್ನೋದನ್ನ ಅರಿತುಕೊಂಡು ನಮ್ಮ ಜೀವನದಲ್ಲಿ ಸಾಗಬೇಕು ನಾವು. ಭಾವಗಳು ನಮ್ಮ ಜೀವನದ ದರ್ಪಣ. ಈಗ ಒಂದೇ ಹೆಂಗಸನ್ನ ಒಬ್ಬ ತಾಯಿಯಾಗಿ ನೋಡುವಂಥದ್ದು, ಇನ್ನೊಬ್ಬ ಹೆಂಡತಿಯಾಗಿ, ಮತ್ತೊಬ್ಬರು ಮಗಳಾಗಿ, ಮತ್ತಿನ್ನೊಬ್ಬರು ಸಂಗಾತಿಯನ್ನಾಗಿ ಕಾಣ್ತೇವೆ. ಅಂದ್ರೆ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ತೇವೆ ಅಲ್ವಾ. ನಾವು ನಮ್ಮ ಪಾತ್ರಗಳ ಒಂದು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನಾಗಿರ್ತೀವೋ ಅದನ್ನು ನಿಭಾಯಿಸ್ಬೇಕಾಗ್ತದೆ. ಟೇಕ್ ಟೈಮ್ ಟು ಎಂಜಾಯ್ ಸಿಂಪಲ್ ಥಿಂಗ್ಸ್ ಇನ್ ಲೈಫ್. ನಾವು ಈ ಭಾವನೆಗಳಲ್ಲಿ ಚೆನ್ನಾಗಿರ್ಬೇಕಂದ್ರೆ ಸಣ್ಣ ಪುಟ್ಟ ಕ್ಷಣಗಳನ್ನು ಕೂಡ ಚೆನ್ನಾಗಿ ಕಳೆಯೋಣ. The greatest distance in the world is just 14 inches from the mind to the heart. It is most difficult to manage the balance between them. ನಾವು ಯಾವಾಗಲೂ ಮೈಂಡ್ಗೆ ಹೆಚ್ಚು ಗಮನ ಕೊಡ್ತಾ ಹಾರ್ಟ್ಗೆ, ಭಾವನೆಗೆ ಗಮನ ಕೊಡ್ತಾ ಇರಲ್ಲ. ಅದು ಗಮನ ಕೊಡಿ, ತುಂಬ ಇಂಪಾರ್ಟೆಂಟ್. ಅಲ್ಲಿ ಗುರು ಶಿಷ್ಯರ ಭಾವನೆಗಳಾಗಲಿ, ಅಥವಾ ತಾಯಿ ಮಗುವಿನ ಒಂದು ಭಾವನೆಯಾಗಲಿ, ಪೋಷಕರ ಒಂದು ಜವಾಬ್ದಾರಿಯಾಗಲಿ, ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ನಾವು ಅದಕ್ಕೆ ನಮ್ಮ ಕೋರ್ಸಿಗೆ ಬರೋರಿಗೆ ವಿಡಿಯೋ ಮಾಡ್ಯೂಲ್ ಅನ್ನ ನಾನು ನೀಡುವಂಥದ್ದು. ಪ್ರೀತಿ, ಪ್ರೇಮ ಸಂಬಂಧಗಳಾಗಲಿ, ನಾನು ಅದಕ್ಕೆ ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವಿಡೆಗೆ ಅಂತ ವ್ಯಕ್ತಿತ್ವ ಪರಿವರ್ತನೆಯಲ್ಲಿ ಒಂದು ಫಾರ್ಮುಲಾ ಮಾಡಿದ್ದೇನೆ. ಯಾಕೆ ಅಂದ್ರೆ ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ ಅನ್ನುವಂಥದ್ದು ನಿಮಗೆ ಅರ್ಥ ಆಗಲಿ ಅನ್ನೋದೇ ನನ್ನ ಒಂದು ಸದುದ್ದೇಶವಾಗಿದೆ. ಸ್ನೇಹಿತರೆ, ಎಮೋಷನಲ್ ಪರ್ಸನಾಲಿಟಿ ಆದಮೇಲೆ ಸ್ಪಿರಿಚುವಲ್ ಪರ್ಸನಾಲಿಟಿ ನಾನು ಎಂಫಸೈಸ್ ಮಾಡಿ ಆಗಲೇ ನಿಮಗೆಲ್ಲ ಹೇಳಿದೆ. ಇಲ್ಲಿ ಕೂಡ ಎಗೈನ್ ಜೀವನ ದೃಷ್ಟಿ, ದ ಪಾಸಿಟಿವ್ ಅಪ್ರೋಚ್, ದ ಪಾಸಿಟಿವ್ ಆಟಿಟ್ಯೂಡ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅದಕ್ಕೆ ಬೀಯಿಂಗ್ ಗುಡ್, ಬೀಯಿಂಗ್ ಪಾಸಿಟಿವ್ ಅಂಡ್ ಬೀಯಿಂಗ್ ಹ್ಯೂಮನ್ ಅಂತ ನಾನು ಆಗ್ಲಿಂದ ಎಂಫಸೈಸ್ ಮಾಡಿ ಬಂದೆ. ನಿಮಗೆ ಹಳೆ ಒಂದು ಫೋಟೋಗ್ರಾಫ್ ತೆಗಿಬೇಕಾದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ತೆಗಿತಾ ಇದ್ರು, ಕರೆಕ್ಟಾ? ಸೊ ಅದಕ್ಕೆ ನೆಗೆಟಿವ್ಸ್ ಇರ್ತದೆ ಬದುಕಿನಲ್ಲಿ, ಅದರೊಳಗಡೆನೂ ಪಾಸಿಟಿವ್ ನೋಡೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಉದಾಹರಣೆ ರೂಪವಾಗಿ ನಾನೊಬ್ಬ ಕಲಾವಿದರು ಸುವಿ ಮೂರ್ತಿ ಅವ್ರಿಗೆ ಹೇಳಿದಕ್ಕೆ ಈ ಚಿತ್ರ ಬರ್ಕೊಟ್ರು. ನೆಗೆಟಿವ್ ಆಗಿದ್ದಾಗ ಅನಗತ್ಯವಾದ ಅನೇಕ ವಿಚಾರಗಳಿರ್ತದೆ, ಆದರೆ ಸಕಾರಾತ್ಮಕವಾಗಿದ್ದಾಗ ಎಲ್ಲ ಕ್ಲೀನ್ ಆಗಿರುತ್ತೆ, ಅಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾನೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಮೈಂಟೈನ್ ಅವರ್ ಪಾಸಿಟಿವಿಟಿ ಅಂತ ಹೇಳ್ತಾ, ನಾವು ನೀಡುವಂಥದ್ದು, ಆರ್ಟ್ ಆಫ್ ಗಿವಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಪಿರಿಚುವಲ್ ಪರ್ಸನಾಲಿಟಿ. ಸದ್ಯಕ್ಕೆ ಸಾಕು. ಆರ್ಥಿಕ ಜೀವನ, ಓಕೆ, ದ ಲಾಸ್ಟ್ ಫೈನಾನ್ಷಿಯಲ್ ಪರ್ಸನಾಲಿಟಿಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ 10% ಆಫ್ ದಿ ಪಾಪ್ಯುಲೇಷನ್ ಹತ್ರ 90% ಮನಿ ಇದೆಯಂತೆ, ಹಣ ಇದೆಯಂತೆ. ಇನ್ನು ಉಳಿದ 90% ಆಫ್ ಪಾಪ್ಯುಲೇಷನ್ ಅವ್ರ ಹತ್ರ ಕೇವಲ 10% ಇದೆಯಂತೆ, ಅಲ್ವೇ? ನಾವು 10% ಒಳಗಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಲ್ವಾ? ಉಳಿಸ್ಬೇಕು, ಗಳಿಸ್ಬೇಕು, ಬೆಳೆಸ್ಬೇಕಲ್ವೇ? ನಾವು ಹೇಗೆ ಎಷ್ಟು ಹುಷಾರಾಗ್ತೀವಿ, ಎಷ್ಟು ಬುದ್ಧಿವಂತರಾಗ್ತೀವಿ ಮುಖ್ಯ ಆಗ್ತದೆ. ಅದು ಸೇವಿಂಗ್ ಇಂದ ಸ್ಟಾರ್ಟ್ ಮಾಡಬೇಕು. ಯಾವುದೇ ಹಣ ಇದ್ರೂ ಸೇವ್ ಮಾಡಿ ಆಮೇಲೆ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಎ ಪೆನ್ನಿ ಸೇವ್ಡ್ ಇಸ್ ಎ ಪೆನ್ನಿ ಅರ್ನ್ಡ್, ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ತಾರೆ. ಸೊ ಅಂದ್ರೆ ಒಂದೇ ವರ್ಗದಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಅಥವಾ ದುಡ್ಡು ಹೂಡಬೇಡಿ, ಬೇರೆ ಬೇರೆ ಬಾಸ್ಕೆಟ್ ಅಲ್ಲಿ ಹೂಡಿ ಅಂತಾರೆ, ಅಲ್ವೇ? ಅದನ್ನ ಅರ್ಥ ಮಾಡ್ಕೊಳ್ತಾ ಸಾಗ್ಬೇಕು. ವಾರೆನ್ ಬಫೆ ಹೇಳ್ತಾರೆ, ಡೋಂಟ್ ಸೇ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಬಟ್ ಸ್ಪೆಂಡ್ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ಸ್ ಅಂತ ಹೇಳ್ತಾರೆ. ಬಿವೇರ್ ಆಫ್ ದಿ ಎಕ್ಸ್ಪೆನ್ಸಸ್, ಎ ಸ್ಮಾಲ್ ಲೀಕ್ ವಿಲ್ ಸಿಂಕ್ ಎ ಗ್ರೇಟ್ ಶಿಪ್, ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ತಾರೆ. ಸ್ನೇಹಿತರೆ, ಇದಿಷ್ಟು ವಿಚಾರಗಳನ್ನ ನಾನು ಈಗ ಪೆನ್ ತಗೊಂಡಿದ್ದೀನಿ, ಮೈಕ್ ತಗೊಂಡಿದ್ದೀನಿ, ಮಾತಾಡ್ತೀನಿ, ಪೆನ್ ಇದನ್ನ ಅರ್ಥ ಮಾಡ್ಸಕ್ ಬಯಸ್ತಾ ಇದ್ದಾನೆ. ಸಿಮಿಲರ್ ವೇ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪ್ರೊಫೆಷನ್. ಅಂದ್ರೆ ಇಂಡಿವಿಜುವಲಿ ನಾನು, ಅಂದ್ರೆ ಇಲ್ಲಿ ನನ್ನ ಫೋಟೋ ತೆಗೆಸಿ ಹೇಳಿದ್ರೆ ನನ್ನ ಬಗ್ಗೆ ಗಮನ ಕೊಡೋದು, ಆಮೇಲೆ ನನ್ನ ಕುಟುಂಬದ ಬಗ್ಗೆ ಗಮನ ಕೊಡುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಅದಾದ ನಂತರ ನಾವು ವೃತ್ತಿಯ ಬಗ್ಗೆ, ಅದಾದ ನಂತರ ಸಮಾಜದ ಬಗ್ಗೆ ನಾವು ಗಮನವನ್ನ ನೀಡುತ್ತಾ
ಸಾಗಿದರೆ ನಮ್ಮ ಬದುಕು ಹಸನಾಗುತ್ತದೆ. ನೆಟ್ವರ್ಕ್ ಇಸ್ ನೆಟ್ವರ್ತ್. ನಮ್ಮ ಸುತ್ತಮುತ್ತಲ ಜನಸಂಪರ್ಕ ಹೆಚ್ಚಾಗ್ತದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ಒಂದು ವ್ಯಕ್ತಿತ್ವ ವಿಕಸನವನ್ನ ಅರ್ಥ ಮಾಡ್ಕೊಳ್ತಾ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯ ಆ, ಗತಿ ಹೆಚ್ಚಾಗ್ತದೆ, ಸೂಕ್ತ ಆಗ್ತದೆ. ನಮ್ಮಲ್ಲಿನ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ಸಣ್ಣ ಪುಟ್ಟ ವಿಚಾರಗಳ ಕಡೆ ಗಮನ ಕೊಡುವಂಥವ್ರು ಮಾತ್ರ ದೊಡ್ಡವರಾಗ್ತಾರೆ ಅಂತ ಹೇಳ್ತೇನೆ. ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್, ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಅನುಕ್ಷಣ ಅನುಭವಿಸಿ. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಜೀವನದಲ್ಲಿ ಸೋಲು ಮತ್ತು ಗೆಲುವು ಎರಡೂ ಬರ್ತಾ ಇರುತ್ತೆ. ಕರೆಕ್ಟ್. ನಾವು ಅದನ್ನ ಹೇಗೆ ತೆಗೆದುಕೊಳ್ತೇವೆ ಅನ್ನೋದು ಮುಖ್ಯ ಆಗ್ತದೆ. ನಾವು ಇನ್ನೊಬ್ಬರನ್ನು ದೂಷಿಸಿ ಪ್ರಯೋಜನವಿಲ್ಲ, ಕಂಪೇರ್ ಮಾಡಿ ಪ್ರಯೋಜನವಿಲ್ಲ. ಜೊತೆಗೆ 3 E's ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಎನರ್ಜಿ, ಎಂಥೂಸಿಯಾಸಮ್, ಎಂಪತಿ ಅಂಡ್ ದ 3 F's, ಫೇತ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾನಾಗಲೇ ಸ್ವಾಟ್ ಫಾರ್ಮುಲಾ ಹೇಳಿದ್ದೇನೆ, ಇದನ್ನ ಸಮ್ ಅಪ್ ಮಾಡ್ತಾ ಇದ್ದೀನಿ. ಇದನ್ನ ಜ್ಞಾಪಕ ಇಟ್ಕೊಂಡು ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ಗಳ ಕಡೆಗೆ ಗಮನ ಕೊಡಿ. ಆಮೇಲೆ ಇಟ್ಸ್ ನಾಟ್ ಪಾಸಿಬಲ್ ಅಂತ ಯಾವಾಗಲೂ ಭಾವಿಸ್ಲೇಬೇಡಿ. ಇಂಪಾಸಿಬಲ್ ಅನ್ನೋದನ್ನ ಐ ಆಮ್ ಪಾಸಿಬಲ್ ಅಂತ ಓದ್ಕೊಳ್ಳಿ. ಇದು ನಿಮ್ಮ ವ್ಯಕ್ತಿತ್ವ ದರ್ಪಣದ ಒಂದು ಪುಟ್ಟ ಪರಿಚಯವನ್ನ ನಾನಿಲ್ಲಿ ಮಾಡಿಕೊಟ್ಟಿದ್ದೇನೆ. ನಿಮ್ಮೊಳಗಿರುವ ಸಾಮರ್ಥ್ಯವನ್ನ ನೀವು ಮರೆಯಬೇಡಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್ ಅರ್ಥ ಮಾಡ್ಕೊಳ್ಳಿ. ಓಕೆ. ಹದ್ದನ್ನ ನೋಡಿದ್ರೆ ಅನೇಕ ಕಥೆಗಳು ನೆನಪಾಗುತ್ತೆ. ಒಂದು ಕತೆ ಮಾತ್ರ ಈಗ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪುಷ್. ತಾಯಿ ಹದ್ದು ಮರಿ ಹದ್ದನ್ನ ಬೆಟ್ಟದ ತುದಿಯಲ್ಲಿ ಕರ್ಕೊಂಡೋಗಿ ಒಂದು ಪುಷ್ ಮಾಡುತ್ತಂತೆ. ಹಾರಾಟ ಕಲಿಸ್ಬೇಕು ಅಂದ್ರೆ ಹಾಗೇನೆ ನಾನು ಕೂಡ ನಿಮ್ಮನ್ನ ಒಂದು ಪುಷ್ ಮಾಡೋದಕ್ಕೋಸ್ಕರ ಈ ಒಂದು ಲೈವ್ ನಲ್ಲಿ ಇಷ್ಟು ವಿಚಾರಗಳನ್ನ ನಿಮ್ಗೆ ಹಂಚಿಕೊಂಡಿದ್ದೇನೆ. ಹೇಗನ್ನಿಸ್ತು? ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ಮೂಲಕ ಅಪರಿಮಿತ ಪರಿವರ್ತನೆಯನ್ನ ನಿಮ್ಮೆಲ್ಲರಲ್ಲಿ ನೀಡೋದ್ರ ಸಲುವಾಗಿ ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನೆಲ್ಗಳನ್ನ ನಾನು ನಿಮಗೆ ನೀಡಿದ್ದೇನೆ. ಸುಮಾರು ಇದೇ ವಿಚಾರವನ್ನ ನಾನು 1 ದಿನ, 3 ದಿನ, 1 ವಾರ ತರಬೇತಿ ಮಾಡೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯ ಇದೆ. ಆದರೆ ಇವತ್ತು ಒಂದು ಸಂಕ್ಷಿಪ್ತವಾಗಿ ಈ 6 ಅಂಶಗಳು ಜೊತೆಗೆ ಪೂರಕ 4 ಅಂಶಗಳು, ನಾನು, ನನ್ನ ಕುಟುಂಬ, ನನ್ನ ಸಂಸ್ಥೆ, ನನ್ನ ಸಮಾಜ ಅನ್ನುವಂತಹ ವಿಚಾರಗಳನ್ನ ಕಾಂಬಿನೇಷನ್ ಮಾಡ್ಕೊಳ್ತಾ ನನ್ನ ಶರೀರ, ನನ್ನ ಮನಸ್ಸು, ನನ್ನ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ, ನನ್ನ ಎಮೋಷನ್ಸ್, ಅದು ಓವರ್ ಆಲ್ ದ ಸ್ಪಿರಿಚುವಲ್ ಕೋಶಂಟ್ ಅಂಡ್ ವಿಟಮಿನ್ ಎಂ, ಇದು ನೀವು ಗಮನ ಕೊಡ್ಲಿ ಎನ್ನುವ ದೃಷ್ಟಿಯಿಂದ ಇವತ್ತು ಯೂಟ್ಯೂಬ್ ಲೈವ್ ನಲ್ಲಿ ಬಂದು ಚಿತ್ರಗಳ ಮುಖೇನ ಅರ್ಥ ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಈ ಒಂದು ಪ್ರೆಸೆಂಟೇಶನ್ ಬಗ್ಗೆ ನಮ್ಮ ಯಾವಾಗ್ಲೂ ನಗ್ನಗ್ತಾ ಇರೋರ್ನೇ ಫಸ್ಟ್ ಮಾತಾಡಿಸ್ಬೇಕು. ಅದಕ್ಕೆ ನೇತ್ರಾವತಿ ಅವ್ರನ್ನ ಕೇಳ್ತೇನೆ, ಹೇಗೆ ಈ ವಿಚಾರಗಳು ಅನ್ನಿಸ್ತು ನೇತ್ರಾವತಿ ಅವರೇ? ಈ ಎಲ್ಲ ವಿಚಾರಗಳು ವ್ಯಕ್ತಿತ್ವ ದರ್ಪಣ ಅನ್ನುವ ಕೃತಿಯಲ್ಲಿ ದೀರ್ಘವಾಗಿ ಬರೆದಿದ್ದೇನೆ. ಓಕೆ. ಇಲ್ಲ ಸರ್, ನಾನು ನಿಮ್ಗೆ ಏನಂದ್ರೆ ಇವಾಗ ಮತ್ತೆ ಕ್ಲಾಸ್ ತಗೊಂಡು ಇವತ್ತು ಏನ್ ಮಾಡಿದ್ರ ಮತ್ತೆ ನಮ್ಗ ಪುಷ್ ಅಪ್ ಮಾಡಿದ್ರಿ ಅಂದ್ರೆ ನಮ್ಮಲ್ಲಿ ಮತ್ತೆ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರಿ ಸರ್. ಈಗ ಈಸ್ ಕಲಿಸ್ತಾ ಇದ್ದೀರಿ ಸರ್, ಅಂದ್ರೆ ನೀವು ಒಂದ್ ಸ್ವಲ್ಪ ನೋಡ್ಬೇಕಲ್ಲ, ಅವಾಗ ಅವಾಗ ಒಂದ್ ಸ್ವಲ್ಪ ನೀರಿಗೆ ದುಡ್ತೀರಿ ಸರ್, ಅವ್ ಬರ್ತದೋ ಇಲ್ಲೋ ಆ ವ್ಯಕ್ತಿ ಅಂತ ಹೇಳಿ ಅದೇ ಪರೀಕ್ಷೆ ಮಾಡ್ತಾ ಇರ್ತೀರಿ. ಅದೇ ತರ ಈಗ ಇವತ್ತಿನ ದಿವ್ಸ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಸರ್. ಈಗ ಆತ್ಮವಿಶ್ವಾಸ ಅಂತ ಅಂದ್ರೆ ನಮ್ಗೆಲ್ಲಾ ಕೈಯ ಕಾಲ ಕಣ್ಣು ಎಲ್ಲಾ ಶರೀರದ ಅಂಗಗಳು ಇದ್ರೂ ನಮ್ಗೆ ಏನಂದ್ರ ಆತ್ಮವಿಶ್ವಾಸ ಕೊರತೆ ಇದೆ ಸರ್ ಇವತ್ತಿನ ದಿವ್ಸ. ಯಾಕಂದ್ರ ಏನು ಇಲ್ಲಾರ್ದವ್ರು ಅಷ್ಟು ಸಾಧನೆ ಮಾಡುತ್ತಿರ್ಬೇಕಾದ್ರ ನಮ್ಗೆ ಇದ್ದು ಮಾಡಕ್ ಆಗಲ್ಲಲ್ಲ ಆ ತರ. ಯಾಕಂದ್ರ ನಮಗ ಮಾರ್ಗದರ್ಶನದ ಕೊರತೆ ಸರ್. ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ತಂದ್ರ ಗುರು ಸಿಕ್ಕ್ರ ತಾನೇ ನಮ್ಮ ಗುರಿಗಳು ಸುಲಭವಾಗ್ತಾವ ಅಂತ ಹೇಳ್ತೀನಿ ಸರ್. ಮತ್ತ ಭಾವನಾತ್ಮಕ ಬಗ್ಗೆ ಹೇಳಿದ್ರಿ, ಅಂದ್ರ ಗುರು ಶಿಷ್ಯರ ಅಂದ್ರ ತಾಯಿ ಮಗುವಿನ ಪ್ರೀತಿ ಅಂದ್ರ ಪ್ರತಿಯೊಂದನ್ನು ಬಾಳ ಸುಂದರವಾಗಿ ಹೇಳ್ಕೊತ ಬಂದ್ರಿ ಸರ್ ನೀವು. ಅದು ಯಾಕಂದ್ರ ನಮ್ದು ಈಗ ಕಲಿಕೆ ಅನ್ನೋದು ಯಾವ ತರ ಇರ್ತದಂದ್ರ ಸರ್, ಈಗ ಈಗ ನಾವ್ ಏನ್ ನಮ್ಮಲ್ಲಿ ವಿಕಸನ ಆಗ್ಬೇಕಾದ್ರ, ವ್ಯಕ್ತಿತ್ವ ವಿಕಸನ ಆಗ್ಬೇಕಾದ್ರೆ ನೀವು ಮೊದಲು ಯಾವ ಇದು ಕಲಿಸ್ಬೇಕು, ಇದು ಯಾವ್ದು ಆ ವ್ಯಕ್ತಿಯಲ್ಲಿ ಏನು ಕುಂದು ಕೊರತೆ ಇದೆ ಅಂತೇಳಿ ಗುರುತಿಸಿ ಮತ್ ಏನ್ ಮಾಡ್ತೀರಿ, ಮೊದಲ್ ಏನ್ ಮಾಡ್ತೀರಿ ನೀವು, ಯಾವುದೇ ಅಲ್ಲಿ ಟಫ್ ಹೇಳಲ್ಲ. ಯಾಕಂದ್ರ ಎಲ್ಲಿ ಆ ವ್ಯಕ್ತಿ ಏನೋ ನನ್ಗೆ ತಿಳಿಲಿಲ್ಲ ಗೊಂದಲಮಯ ಆಗುದು ಬೇಡ ಅಂತೇಳಿ ಆ ವ್ಯಕ್ತಿ ಪುಷಪ್ ಮಾಡ್ತೀರಿ ಸರ್. ನಿಮ್ದು ಏನ್ ಜ್ಞಾನ ಅದ ಹೇಳಕ್ ಪ್ರಯತ್ನ ಪಡಿ. ಅಂದ್ರ ನಾವ್ ಏನ್ ಹೇಳಕ್ ಪಡ್ತೇವ ನಮಗೇನ್
ನೀಡ್ಸ್ ಅವಶ್ಯ ಇದೆ ಅನ್ನೋದು ನಿಮಗ್ ಗೊತ್ತಾಗ್ತದ. ಅವಾಗ ನೀವು ಒಂದೊಂದೇ ನಮ್ಮನ್ನು ಕೈ ಹಿಡಿದು ನಡೆಸ್ತೀರಿ ಸರ್. ಒಂದು ಕೈ ಹಿಡಿದು ನಡೆಸಿ ಮತ್ತೇನು ಉತ್ತುಂಗಕ್ಕೆ ಒಯ್ತೀರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಧನ್ಯವಾದ. ಓಕೆ, ಥ್ಯಾಂಕ್ ಯು ನೇತ್ರಾವತಿ. ಯೂಟ್ಯೂಬ್ ಲೈವ್ನಲ್ಲಿರುವ ಸ್ನೇಹಿತರು ಕೂಡ ನಿಮ್ಮ ಅನಿಸಿಕೆಗಳು ಅಥವಾ ಪ್ರಶ್ನೆಗಳನ್ನು ಟೈಪ್ ಮಾಡಬಹುದು ಅಂತ ಹೇಳ್ತಾ ಅನಂತ ಕೃಷ್ಣ ಮೋಹನ್ ಅವ್ರನ್ನ ಮಾತಾಡಿಸ್ತೇನೆ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಇಷ್ಟೊತ್ತು ಬಹಳ ಬ್ಯೂಟಿಫುಲ್ ಪ್ರಾಸೆಸ್ ತೋರಿಸಿರಿ ಸರ್. ಮಾನಸಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಪರಿವರ್ತನೆ ಯಾವ ರೀತಿ ನಾವು ಎಲ್ಲೆಲ್ಲಿ ಯಾವನ್ನ ಬೆಳೆಸ್ಕೋಬೇಕು ಅನ್ನೋದ್ರ ಜೊತೆಗೆ ಲಾಸ್ಟಿಗೆ ಒಂದು ಹುಲಿ ಕೂಡ ಒಂದು ವೆಜಿಟೇರಿಯನ್ ತಿಂದು ಅದು ಕೂಡ ಒಬ್ಬರ ಜೊತೆ ಸ್ನೇಹ, ಅದು ನೀವು ಅದ್ರ ಜೊತೆ ಇರೋಂಥದ್ದು ಕೂಡ ನೋಡಿದ್ವಿ. ಅಂದ್ರೆ ನಮ್ಮ ಪರಿವರ್ತನೆ ಯಾವ ರೀತಿ ನಾವು ಬೆಳೆಸ್ಕೋಬೇಕಂದ್ರೆ ಆ ರೀತಿ ನಾವು ಆಗ್ಬೋದು ಅನ್ನೋದಕ್ಕೆ ಇವೆಲ್ಲವನ್ನು ಬಳಸ್ಕೊಂತ ಹೋದ್ರೆ ನಾವು ಆಗ್ಬೋದು ಅಂತ ಆ ದಿಕ್ಕಿನ ಕಡೆ ನೀವು ಇವತ್ತು ನಮ್ಗೆ ಎಚ್ಚರಿಕೆ ಕೊಟ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಸುಧೀಂದ್ರ ಅವರೇ ಮಾತಾಡಿ, ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ. ಎಸ್ ಸುಧೀಂದ್ರ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿಂದು ಟಾಪಿಕ್, ಇವತ್ತಿಂದು ನಿಮ್ದು ಸ್ಪೀಚ್ ಅಂಡ್ ಡೆಲಿವರಿ ಆಫ್ ವಿಡಿಯೋಸ್, ನಿಮ್ದು ಎಲ್ಲದುವೆ ಇಸ್ ಅನ್ ಎಕ್ಸಲೆಂಟ್ ಪ್ರೆಸೆಂಟೇಶನ್ ಆಫ್ ದ ವಾಟ್ ಈಸ್ ಟುಡೇ ಸಂಡೇ ಇದೇನಿದೆ. ಇಟ್ ವಾಸ್ ಅನ್ ಎಕ್ಸಲೆಂಟ್ ಫಾರ್ ದಿ ಲಾಸ್ಟ್ 1 month ಗಿಂತ ದಿಸ್ ವಾಸ್ ಎನ್ ಏಬಲ್ ಕ್ಲಾಸ್ ವಾಟ್ ಐ ಹ್ಯಾವ್ ಸೀನ್. ಸೊ ಡೆಫಿನೆಟ್ ಆಗಿ ನಮ್ಮಲ್ಲಿ ವೀಕ್ನೆಸಸ್ ಇದ್ಬಿಟ್ಟು ದೂರ ನಮ್ಮ ವೀಕ್ನೆಸಸ್ ಸರಿಸ್ಬಿಟ್ಟು we should think that we can able to develop ourselves by moving towards the improvement of our characters, our personality, our what is our thinking capacity has to be developed to prove that there are so many examples we have shown without anything physically the handicap ಆದವರು they have achieved the targets of incomparable targets ಅನ್ನು ಅವರು ಅಚೀವ್ ಮಾಡಿದ್ದಾರೆ. Even having all those things now with us, we are not minded towards improving ourselves. ಈ ಕೆಲವು ನೀವು ಕೊಟ್ಟಿರೋ ಸಬ್ಜೆಕ್ಟ್ಸ್ ಗಳಲ್ಲೇ we are very weak. ಅದನ್ನ ನಾವು ಟಾರ್ಗೆಟ್ ನೀವು ನಾನು ಆದಷ್ಟು ಸಂಕ್ಷಿಪ್ತವಾಗಿ ಇವತ್ತು ಪ್ರೆಸೆಂಟ್ ಮಾಡೋದಕ್ಕೆ ಬಯಸಿದ್ದೇನೆ. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಬಹಳ ಒಂಥರ ಇದು ನಮ್ಗೆ ಇದಾಗಿದೆ ಸರ್, ಹರ್ಟ್ ಆಗಿದೆ ನಮ್ಗೆ. ನಾವು ಸೆಲ್ಫ್ ಅಲ್ಲಿ ವಿ ನೆವರ್ ಥಾಟ್ ದಟ್ ಇಷ್ಟೊಂದು ವೀಕ್ ಇದೀವಿ ನಾವು ಅನ್ನೋದು ಎಕ್ಸ್ಪೋಸ್ ಮಾಡಿ ತೋರಿಸಿದೀರಿ ನೀವು. ದಟ್ ಇಸ್ ವಾಟ್ ವಿ ವಾಂಟೆಡ್ ಟು ನೋ. ಥ್ಯಾಂಕ್ ಯು. ಕಟ್ಟೇರಿ ಸ್ವಾಮಿ. ನಮಸ್ಕಾರ ಎಲ್ಲರಿಗೂ. ಒಬ್ಬ ವ್ಯಕ್ತಿ ವಿಕಸನಗೊಳ್ಬೇಕಂದ್ರೆ ಈ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ, ಭಾವನಾತ್ಮಕ ಮತ್ತು ಆರ್ಥಿಕ, ಅದ್ರ ಜೊತೆಗೆ 4 ನಾನು, ಕುಟುಂಬ, ವೃತ್ತಿ, ಸಮಾಜ, ಇವು ತುಂಬಾ ಮುಖ್ಯ ಆಗ್ತದಂತ ತಿಳಿಸ್ಕೊಟ್ರಿ ಸರ್. ನಿಜವಾಗ್ಲೂ ನಾವು, ಯಾಕಂದ್ರೆ ಒಂದು ವ್ಯಕ್ತಿತ್ವ ವಿಕಸನಗೊಳ್ಬೇಕಾದ್ರೆ ಈ ಅಂಶಗಳನ್ನ ನಾವು ನಮ್ಮ ದಿನನಿತ್ಯದ ಮೌಲ್ಯಗಳನ್ನಾಗಿ ನಾವು ಇದನ್ನ ಅಳವಡಿಸ್ಕೊಳ್ಬೇಕು. ನಾವು ನೋಡಿ ಏನ್ ಮಾಡ್ತೀವಿ ಅಂದ್ರೆ ನಾನು ನನ್ನ ಅರಿವನ್ನ ನಾವು ತಿಳ್ಕೊಳ್ಳಲ್ಲ, ನನ್ನ ಕುಟುಂಬನ ನಾವು ಸರಿಯಾಗಿ ನೋಡ್ಕೊಳ್ಳಲ್ಲ. ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸಮಾಜ ಅಂತೇಳಿ ಸಮಾಜದ ಕೆಲಸಗಳಿಗೆ ತೊಡಗಿಬಿಡ್ತೀವಿ. ಹಾಗಾಗಿ ಇವತ್ತಿನ ಅಂಶಗಳು ಅಂದ್ರೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಈ ಅಂಶಗಳು ನಮಗೆ ತುಂಬಾ ಮುಖ್ಯ ಆಗ್ತದೆ. ಅದರಲ್ಲಿ ಜರಗನಹಳ್ಳಿ ಶಿವಶಂಕರ್ ಸರ್ ಹೇಳಿದ ವಾಕ್ಯ, ಆ ಒಂದು ವಾಕ್ಯನ ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ನಿಜಕ್ಕೂ ತುಂಬಾ ಇದಾಗುತ್ತೆ ಸರ್. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ಆಳಿದ ಅರಸ ಎಣವಾಗಿ ಉಳಿಯಲಿಲ್ಲ 3 ದಿವಸ. ಇದೊಂದು ವಾಕ್ಯನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ತುಂಬಾ ವಿಕಸನಗೊಳ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಎಸ್ ಬಸವರಾಜ್, ನಿಮ್ಗೇನ್ ಅನ್ನಿಸ್ತು? ಹೇಳಿ. ಹಲೋ ಸರ್, ಮಾತಾಡಿ. ಅದೇ ಸರ್, ಈಗಾಗಲೇ ಎಲ್ಲರೂ ಅವರಂತ ಇವತ್ತು ವ್ಯಕ್ತಿತ್ವ ವಿಕಾಸನ ಬಗ್ಗೆ ಕೇಳಿದಾಗ ಸರ್, ಇನ್ನೂ ಕೂಡ ನಾವ್ ಎಲ್ಲಿದ್ದೀವಿ, ನಾವು ಅವರೆಲ್ಲ ಆತ್ಮಸ್ಥೈರ್ಯಗಳು ತುಂಬಿಕೊಂಡು ಕೈ ಇಲ್ಲ, ಕಾಲಿಲ್ಲ, ಒಬ್ಬೊಬ್ರಿಗೆ ದೇಹದ ನುಣ್ಣು ಅಂಗಾಂಗಗಳು ಒಂದೊಂದು ಇಲ್ಲಾರ್ದೆ ಅವ್ರಷ್ಟೊಂದು ಸಾಧನೆಗಳು ಮಾಡಿದ್ದಾರೆ. ನಾವೆಲ್ಲಾ ನಿದ್ದನು ಏನು ಮಾಡಿಲ್ಲಲ್ಲ, ನಾವ್ ಎಷ್ಟ್ ಹಿಂದಿದ್ದೀವಿ ಅಂತ ಅನಿಸ್ತಕ್ಕಂತ ಭಾವನೆ ಬರ್ತಾ ಇದೆ ಸರ್ ನಮಗೆ. ಓಕೆ, ವೆರಿ ಗುಡ್. ನಿಮ್ಮೆಲ್ಲರ ಭಾವನೆಗಳಿಗೆ ಧನ್ಯವಾದಗಳು. ಇಷ್ಟು ಅಂಶಗಳು ಇವತ್ತು ಇಲ್ಲಿ ಏನು ಚರ್ಚೆ ಮಾಡಿದ್ದೇನೆ, ಇಷ್ಟರಲ್ಲೇ ಸಪ್ನಾ ಬುಕ್ ಹೌಸ್ ವತಿಯಿಂದ ಈವನ್ ನಿಮಗೆ www.sapnaonline.com ನಲ್ಲಿ
ನನಗನ್ಸುತ್ತೆ ಇನ್ನೊಂದು 15 ದಿನದಿಂದ 1 ತಿಂಗಳೊಳಗಡೆ ಬುಕ್ ಸ್ಟಾಲ್ಗಳಲ್ಲಿ ಈ ಪುಸ್ತಕ ಲಭ್ಯ ಆಗುತ್ತೆ. ಇದಿಷ್ಟು ಮಾಹಿತಿ ಸುದೀರ್ಘವಾಗಿ ಸುಮಾರು 280 ಪುಟದಿಂದ 300 ಪುಟಗಳಷ್ಟು ಮಾಹಿತಿ ಇರ್ತದೆ. ಅದರಲ್ಲಿ ಈಗೇನು ಹೇಳಿರೋದು ನಾನು ಸ್ಯಾಂಪಲ್ ಗ್ಲಿಂಪ್ಸ್ ಕೊಟ್ಟಿದ್ದೇನೆ. ಆ ಪುಸ್ತಕವನ್ನ ತೆಗೆದುಕೊಂಡು ತಾವೆಲ್ಲರೂ ಓದಬೇಕು ಅನ್ನುವಂಥದ್ದು ನನ್ನ ಒಂದು ಆಶಯ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇಡೀ ಕಂಟೆಂಟ್ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ನಿಮ್ಮ ಪ್ರಶ್ನೆಗಳಿದ್ರು ಕೇಳಿ, ಅದಕ್ಕೂ ಕೂಡ ನಾನು ಉತ್ತರವನ್ನು ನೀಡ್ತೇನೆ ಅಂತ ಹೇಳ್ತಾ, ವ್ಯಕ್ತಿತ್ವ ವಿಕಸನಕ್ಕೆ ಮುಡಿಪಾಗಿಟ್ಟುಕೊಂಡು ಆರಂಭಿಕ ಹಂತದಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ಅನ್ನ ನಾನು ಮಾಡ್ತಾ ಇದ್ದೇನೆ. ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ಮಾಡ್ತಾ ಮಾಡ್ತಾ ಜೊತೆಗೇನೆ ಸಂವಹನ ಕೌಶಲ್ಯ ಮತ್ತು ಜೀವನ ಕೌಶಲ್ಯಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಜೊತೆಗೆ ನಾನೇನು ಬಯಸ್ತೇನೆ ಅಂದರೆ, ನಮ್ಮ ಕೋರ್ಸ್ಗೆ ಬರೋರೆಲ್ಲ ಟಾಪರ್ಸ್ ಆಗಬೇಕು, ಅಚೀವರ್ ಆಗಬೇಕು, ಲೀಡರ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು, ಶ್ರೀಮಂತರಾಗಬೇಕು, ರಿಚ್ ಆಗಬೇಕು ಅಂತ ಬಯಸ್ತೇನೆ. ನಿಮಗೂ ಈ ರೀತಿ ಭಾಗವಹಿಸಿ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳ ಜೊತೆ ಭಾಗವಹಿಸಿ, ಅವರೇ ಹೇಗೆ ಮಾತಾಡೋದನ್ನು ಕಲಿತಾ ಇದ್ದಾರೆ, ಅಭಿವೃದ್ಧಿಯ ಪಥದಲ್ಲಿ ಇದ್ದಾರೆ, ನಿಮಗೂ ಆಗಬೇಕು ಅಂತ ಅನಿಸಿದರೆ ನಮ್ಮ ಕಚೇರಿಯ ಸಂಖ್ಯೆ 9341259267. ನಮ್ಮ ಕಚೇರಿಯ ಸಂಖ್ಯೆ ಇನ್ನೊಂದ್ಸರಿ ನೋಟ್ ಮಾಡ್ಕೊಳ್ಳಿ, 9341259267. ಇದು ರಿಜಿಸ್ಟರ್ ಮಾಡ್ಕೊಂಡ್ರೆ ಏನು ಅಂದರೆ, ಈಗ ಸದ್ಯದಲ್ಲಿ ನಾವು ಮಂಗಳವಾರ ಪಬ್ಲಿಕ್ ವೆಬಿನಾರ್ ಮಾಡ್ತೇವೆ. ಝೂಮ್ನಲ್ಲಿ ಕನೆಕ್ಟ್ ಆಗಿ ನಿಮಗೆ 2 ತಾಸು ಗೈಡ್ ಮಾಡ್ತಾನೆ. ಸಂಜೆ 6:45 ಕನೆಕ್ಟ್ ಆಗ್ತೀರಿ, ಮತ್ತೆ 9 ಫಸ್ಟ್ ಒಂದು 5-10 ನಿಮಿಷ ಕೆಲವು ವಿಡಿಯೋಗಳು ತೋರಿಸಿ 7ರಿಂದ 9 ಗಂಟೆವರೆಗೂ ಪ್ರತಿ ವಾರ ಗೈಡ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಹೆಚ್ಚು ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ 2 ಅಂಶಗಳಿಗೆ ಪೂರಕವಾಗಿ ಇರುವಂತಹ ವಿಚಾರ. ಇನ್ನು ಕ್ಲಾಸ್ ಸೇರಿದ್ರೆ, ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಸೇರಿದ್ರೆ ಗುರುವಾರಗಳು ಕ್ಲಾಸ್ ಮಾಡ್ತಾನೆ. ಮತ್ತು ಗುರುವಾರ ನಾನೀಗಾಗಲೇ ಹೇಳಿದಾಗೆ 8 ಗಂಟೆಗೆ ಲೈವ್ ಗಮನಿಸ್ತಾ ಬನ್ನಿ. ನೀವು ಹಳೆ ಲೈವ್ಗಳೆಲ್ಲ ನೋಡ್ತಾ ಬನ್ನಿ. ತುಂಬ ಚೆನ್ನಾಗಿ ನಿಖಿತಾ ಕಿಣಿ ಆಗ್ಬೋದು, RJ ಅವರು, ಜೊತೆಗೆ ದಿವ್ಯಾ ಅಲ್ಲೂರು ಬಂದಿದ್ರು. ಹೀಗಾಗಿ ಆಹಾ ಎಂಥ ರುಚಿಯಲ್ಲಿ ಆಂಕರಿಂಗ್ ಮಾಡ್ತಾ ಇರುವಂಥ ಪ್ರವೀಣ ಕುಲಕರ್ಣಿ, ಫಿಲಂ ಪ್ರೊಡ್ಯೂಸರ್ ಅಂಡ್ ಆರ್ಟಿಸ್ಟ್, ಅವರು 17th ಥರ್ಸ್ಡೇ ಮುಂದಿನ ವಾರ ನಮ್ಮ ಜೊತೆ ಅತಿಥಿಗಳಾಗಿ ಇರ್ತಾರೆ. ಜೊತೆಗೆ ಆಕೆಯೂ ಕೂಡ ನಮ್ಮ ಒಂದು ಆಂಕರಿಂಗ್ ವರ್ಕ್ಶಾಪ್ ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ನಿಮಗೆ ಬಯಸ್ತಾ ಇದ್ದೇನೆ. ಹಲವಾರು ಜನ ನಮ್ಮ ಮಾರ್ಗದರ್ಶನದಿಂದ ನಾಯಕರುಗಳಾಗಿದ್ದಾರೆ, ಸಾಧಕರಾಗಿದ್ದಾರೆ. ಆ ಒಂದು ನಂಬಿಕೆಯಿಂದನೇ ನಾನು ಡೈಮಂಡ್ ಕಮ್ಯುನಿಟಿ ಅಂತ ಒಂದು ಕಮ್ಯುನಿಟಿಯನ್ನು ಆರಂಭ ಮಾಡಿ, ಅಲ್ಲಿ ಅವರು ಸಾಧಕರಾಗಬೇಕಾದ್ರೆ ಏನೇನು ಮಾಡಬೇಕು ಅಂತ ನಾನು ಗೈಡ್ ಮಾಡ್ತಾ ಇರ್ತಾನೆ. ಸಿಲ್ವರ್ ಮತ್ತು ಗೋಲ್ಡ್ ಕಮ್ಯುನಿಟಿಯಲ್ಲಿ ಬೇಸಿಕ್ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ಹೆಚ್ಚು ಒತ್ತು ಕೊಟ್ಟು ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಕೂಡ ನಾನು ಗೈಡ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಅದಕ್ಕೆ ಭಾಗವಹಿಸ್ಬೋದು. ಮಂಗಳವಾರದ ಪಬ್ಲಿಕ್ ವೆಬಿನಾರ್ ಏನಿರುತ್ತೆ ಅದಕ್ಕೆ ಕೇವಲ 98 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾನೆ. ಆ 98 ರೂಪಾಯಿಗಳನ್ನು ಈ ಒಂದು ಸಂಖ್ಯೆಗೆ ನೀವು ಪೇ ಮಾಡಿ, ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಪೇ ಮಾಡಿಬಿಟ್ಟು ನಮ್ಮ ಕಚೇರಿಯ ಸಂಖ್ಯೆ 9341259267 ಜೊತೆ ಸಂಪರ್ಕ ಇಟ್ಕೊಂಡು ಕರೆ ಮಾಡಿದ್ರೆ ಅವರು ನಿಮಗೆ ಝೂಮ್ ಲಿಂಕ್ ಕಳಿಸ್ತಾರೆ. ವೆರಿ ನಾಮಿನಲ್, ಸರಿನಾ? ನೀವು 5999 ರೂಪೀಸ್ ಕೊಡೋ ಅಂಥದ್ದು ಕೇವಲ 98 ರೂಪೀಸ್. ಸೊ ಖಂಡಿತ ಬರ್ತೀರಿ ಅಂತ ನಾನು ಭಾವಿಸ್ತೇನೆ. ಸೊ ಈ ತಡಾಯಕ್ಕೆ 98 ರೂಪೀಸ್ ಪೇ ಮಾಡಿ ನೀವು 2 hour ಸೆಷನ್ಸ್ ಅಟೆಂಡ್ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ, ನಿಮ್ಮಲ್ಲಿ ಏನೋ ಒಂದು ಬದಲಾವಣೆಗಳಾಗತ್ತೆ, ಬದುಕಿನಲ್ಲಿ ಏನೋ ಒಂದು ದೊಡ್ಡ ಸಾಧನೆಯನ್ನ ಮಾಡೇ ಮಾಡ್ತೀರಿ ಎನ್ನುವಂತಹ ನಂಬಿಕೆ ನನ್ನದು. ಆ ಒಂದು ಆಶಾಭಾವನೆಯಿಂದ ನೀವೆಲ್ಲ, ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಸ್ಟಾರ್ಸ್ ಇನ್ ಅವರ್ ಲೈಫ್. ಓಕೆ, ನೀವು ಅದು ಹಾಗೆ ಆಗ್ತೀರಿ ಅನ್ನುವ ಬಲವಾದ ನಂಬಿಕೆ ನನ್ನಲ್ಲಿದೆ. ಏನಂತೀರಿ? ನಮ್ಮ ಜೊತೆ ಸಂಪರ್ಕ ಮಾಡ್ತೀರಲ್ಲ? ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.